ಶಕುನಿ, ನಿನ್ನ ಶತ ಸಹೋದರರನ್ನು ಕರುಣೆ ಇಲ್ಲದೆ ಕೊಂದ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಏಕೆ ಶಕುನಿ ಮೌನವಾಗಿರುವೆ? ಹೇಳು, ಎದ್ದೇಳು, ಹೇಳು! ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಆದಮ ಮರುಳುಗಳೇ, ಏನಿ ನಿಮ್ಮ ಕುಕ್ಷಿ ಬಗೆಯುವ ಕುಕ್ಷಿ ಬಗೆಯುವ ಕುಹಕ ಕಂಠದ ಕರ್ಕಹದ ಕೇಕ ಅಖಂಡ ಭರತ ಖಂಡವನ್ನೇ ತನ್ನ ಕುಕ್ಷಿಕತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಮಾತ್ಸರ್ಯದ ಮಹಾ ನಿಪುಣ ಸೇರಿನ ಸರ್ಪ ಲಾಂಛನ ಈ ಶಕುನಿಯೊಡನೆ ನಿಮ್ಮಯಗಳ ಸರಸ ಸಲ್ಲದು. ಎಲುವ ದುರುಳ ದುರ್ಮಾತ್ಯ ದುರ್ಯೋಧನೆ, ನಾವು ಇನ್ನಂತೆ ಸಕಲ ಸಾಮರ್ಥ್ಯಗಳನ್ನು ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸೊಪ್ಪತ್ತಿಗೆಯಲ್ಲಿ ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು. ಆದರೆ ಅವೆಲ್ಲವೂ ಗಾಳಿ ಗೋಪುರವಾದವು ದುರ್ಯೋಧನ, ಗಾಳಿ ಗೋಪುರವಾದವು. ಆದರೆ ಚಿಂತೆ ಅಲ್ಲವೋ ಚಂಡ, ನಾ ನಿನಗಿಂತಲೂ ಮಹಾ ಮಹಾ ಮಹಾಪ್ರಚಂಡ, ರಣಪ್ರಚಂಡ. ದುರ್ಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಹಾಗೆಯೇ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಸೋಕ್ತಿಯಂತೆ ನಿನ್ನನ್ನು ಅಲ್ಲಿಂದ ಇಲ್ಲಿಯವರೆಗೂ ಅಡ್ಡ ತಡೆದಿಡಿಸುತ್ತಲೇ ಬಂದೆ. ಈಗ ನನಗುಳಿದಿರುವುದು ಒಂದೇ ದಾರಿ, ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನ ರಕ್ತದ ಮಡುವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ನೆಪ್ಪಿಸಿ ನಿನ್ನನ್ನು ನೀರಿನಿಂದ ಹೊರತೆಗೆದ ಮೀನಂತೆ ವಿಲವಿಲನೆ 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 ಒತ್ತಾಡಿ ಸಾಯುವಂತೆ ಮಾಡುತ್ತಿದ್ದರೆ ಈ ಶಕುನಿಗೆ ಎಲ್ಲಿಹುದು ಆನಂದ ಪರಮಾನಂದ. ದುರ್ಯೋಧನ ಈಗ ನನ್ನ ಹೃದಯದಲ್ಲಿ ಒತ್ತಿ ಉರಿಯುತ್ತಿರುವುದು ರೋಷದ ಜ್ವಾಲೆ. ತಗನೆ 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 ತಗ ತಗನೆ ತಗ ತಗನೆ ದೇಹ ಜ್ವಾಲೆ ಅರಳಿದ ಹಾನರದಲ್ಲಿ ಉಳಿಯುವುದೆಂದು ಪೂರ್ವಂತವರು ಅರಳಿದ ಹಾನರದಲ್ಲೆಲ್ಲ ಉಳಿಯುವುದೆಂದು ಪೂರ್ವಂತವರು
ಸೆರೆಮನೆಯೊಳು ನಮಗೊದಗಿತು ಸೆರೆಮನೆಯೊಳು ದುರ್ಯೋಧನ ದುರ್ಯೋಧನ ಅಣ್ಣ ತಮ್ಮಂದರು ನೂರ್ವರು ನಾವು ನಮಗೊದಗಿತು ಸೆರೆಮನೆಗಳು ತಾವು ಅಣ್ಣ ತಮ್ಮಂದರು ನೂರ್ವರು ನಾವು ನಮಗೊದಗಿತು ಸೆರೆಮನೆಗಳು ತಾವು ದುರ್ಯೋಧನ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ಶರೀರವು ದಹಿಸುತ್ತಿರುವುದು. ನನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ನೀನು ಅವರಿಗೆ ದಿನಕ್ಕೆ 1 ಇಡೀ ಅನ್ನ 1 ಒಳ ನೀರನ್ನು ಕೊಡ್ತಿದ್ದೆಯಲ್ಲ ಪಾಪಿ ಕೌರವ. ಆ ನನ್ನ ಸಹೋದರರಲ್ಲ ನೀನು ಕೊಟ್ಟ ಇಡೀ ಕೂಳನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಉಪವಾಸ ಮಾಡಿ ಸತ್ತರು ದುರ್ಯೋಧನ, ಸತ್ತರು. ಅವರ ಮೃತದೇಹಗಳ ಸ್ಥಿರಸೂರ್ಯ ದೃಷ್ಟಿಯು ಈಗ ಹೃದಯವನ್ನು ಶಿಲಿನಂತೆಯೇ ಬೆಳೆಸುತ್ತಿರುವುದು. ದುರ್ಯೋಧನ ಗೋರು ರಕ್ತದ ಅಜಸ್ತ್ರ ಧಾರೆಯಿಂದ ಅವರನ್ನು ಪುನಃ ಉಜ್ಜೀವನಗೊಳಿಸುವನು. ಅಳಬೇಡಿ ಅಣ್ಣ 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 ದುರ್ಯೋಧನ ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟಿಸಿ ಬಿಡುವವರಿಲ್ಲದೆ ನರಕದ 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 ಮಾರ್ಗವನ್ನೇ ಹಿಡಿಯುವೆ. ಯಾರಿಗೆ ನರಕದ ಮಾರ್ಗ? ಇನ್ಯಾರಿಗೂ ಪಾಪಿ ನಿನಗೆ. ನನ್ನ ಮಗುವೇ, ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೂ ಅನ್ನುವಷ್ಟರಲ್ಲಿ ನಿನ್ನ ಆಗಮನ ಇಲ್ಲಿ. ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕ ಕುಲರಾಜ. ಜಯರದ ಕುಲವರ ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಬಂದನೆಂದು ದೂತನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳು ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಯೋಧ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನ ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವನ್ನು ಬಿಡಿಸು ಯೋಧನ. ಮೆರವದುಳ್ಳ ಕೃಷ್ಣನು ಈಗ ಮಿತ್ರ ಭವನಕ್ಕೆ ಈಗ ಮಿತ್ರ ಭವನಕ್ಕೆ
ನಾನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತ್ಯಂಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಶಾಂತಿ ಸಂಧಾನ ನಡೆಸುವಂತಣ್ಣ, ಶಾಂತಿ ಸಂಧಾನ ನಡೆಸುವಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಅಣ್ಣ ಇಲ್ಲ, ಆ ಕಳ್ಳ ಕೃಷ್ಣನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅವನಾಗಲೇ ನಮ್ಮ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸುವಂತೆ. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಅಲ್ಲದೆ ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಚಿಂತಿಸಬೇಡ, ಹೋಗು ತಮ್ಮ. ಇಲ್ಲ ಅಣ್ಣ ಇಲ್ಲ, ಆ ಕಳ್ಳ ಕೃಷ್ಣನು ನಾಳೆ ನಮ್ಮ ಸಭೆಗೆ ಬರಲಿ. ಅವನನ್ನ ಜೀವ ಸಹಿತ ಹಿಂಡಿ ಹಿಂಡಿ ಬಿಡುವನು. ಬ್ರಹ್ಮಾಂಡವ ನಡುಗುವದಿ ಗಲೆ ಲೋಕವು ನಡುಗುವದಿ, ಬ್ರಹ್ಮಾಂಡವ ನಡುಗುವದಿ ಗಲೆ ಅಗ್ರಾಜ ಬ್ರಹ್ಮಾಂಡವ ನಡುಗುವದಿ ಗಲೆ ಲೋಕವು ನಡುಗುವದಿ, ಬ್ರಹ್ಮಾಂಡವ ನಡುಗುವದಿ ಗಲೆ ಅಡಕ ವೈರಿಯ ಬುದ್ಧಿಯಿಂದಲೇ ಅಡಕ ವೈರಿಯ ಕರಣಕ್ಕೇರಿಸಿ ಪರಂಪರಿಸುವೆ, ಕರಣಕ್ಕೇರಿಸಿ ಪರಂಪರಿಸು ಕದನ ಕದನ ಆಧರಿಸುವೆನ ರಜ ಕದನ ಕದನ ಆಧರಿಸುವೆ. ನಿಮೋದವೇ ನಮೋದವೇ ಬ್ರಹ್ಮಾಂಡವ ನಡುಗುವ ಈಗಲೇ ಲೋಕವು ಈಗಲೇ ಬ್ರಹ್ಮಾಂಡವ ನಡುಗುವ ಇನ್ನಲೇ ಚರಣಕ್ಕೆ ಪರಂಪರಿಸುವೆ. ಅಡಕ ವೈರಿಯ ಇಂದಲೇ ಚರಣಕ್ಕೆ ಪರಂಪರಿಸುವೆ, ಚರಣ ಕದನ ಆಧರಿಸುವೆಲ್ಲ, ಚರಣ ಕದನ ಆಧರಿಸುವೆ. ಹಿಮೋದವೇ ಅಗ್ರಜ ಸಹೋದರ ಪ್ರಮೋದವೇ ಬ್ರಹ್ಮಾಂಡವ ನಡುಗುವ ಈಗಲೇ ಲೋಕವನ್ನು ಈಗಲೇ ಬ್ರಹ್ಮಾಂಡವ ನಡುಗುವ ಈಗಲೇ ಅಗ್ರಜ. ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಹೀಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಬೇಡವೇ? ದುರ್ಯೋಧನ ಕೃಷ್ಣನ ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ. ಭರತ ವರ್ಷದಲ್ಲಿ ಯಾರು ಕ್ಷತ್ರಿಯರನ್ನು ಹುಟ್ಟಿರುವರೋ ಅವರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿದವರು. ಯಾರು ಅವನ ಭಕ್ತಿ ವೈರ್ಯಗಳಲ್ಲಿ ಮರುಳಾಗಿ ಭಗವಂತನ ಅವತಾರವನ್ನು ಪೂಜಿಸುವರೋ ಅವರನ್ನು ಧ್ವಂಸ ಮಾಡುವುದು. ಅಲ್ಲವಯ್ಯ, ಶಿಶುಪಾಲ ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದ ಅವರನ್ನು ಸಂಹರಿಸಿದರು. ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸುರಾಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿ ತಾನು ವಶಪಡಿಸಿರುವರು. ಅಂತವನಿಗೆ ವಂದನೆ ಕೌರವೇಶ್ವರ. ಕೃಷ್ಣನಲ್ಲಿ ನಿನಗೆಷ್ಟೊಂದು? ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನಾ ಉದ್ದೇಶ? ಕಾಳ ಸರ್ಪದ ವಿಷಯದಲ್ಲನ್ನು ಕಿತ್ತ ಬಳಿಕ ಅದರೊಳಗೆ ಸರಸ ಆಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಅವನ ವಿಜಯವನ್ನು ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆಗಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂದೇಹವಾಗಿ ಹೇಳಬೇಕಾಗಿತ್ತು ಕೌರವೇಶ್ವರ. ಆದರೆ ಆ ಸಂಕಟದಿಂದ ನಿನ್ನನ್ನು ಅರ್ಜುನನು ಉದ್ಧಾರ ಮಾಡಿದನು. ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಮಾವ,
ಪಾಂಡವರು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗಿರುವುದಲ್ಲ. ಪಾಂಡವರು 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 ನನ್ನ ಮಗುವೇ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲು ಸಾಧ್ಯವಿಲ್ಲ. ಅದೇಕೆ ಮಾವ? ಏಕೆಂದರೆ ಅವರೆಲ್ಲ ಕೃಷ್ಣನ ಆಜ್ಞಾರಾಧಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದು ಯಾದರೆ, ಹೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರು ತಮ್ಮ ರಾಜ್ಯದ ಮೇಲೆ ತಪ್ಪು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ಉಚಿತವಾದ ಕಾರ್ಯವೇ? ಸರಿಯಾಗಿ ಹೇಳಿದೆ ಸೋಮಲರಾಜೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದೆಲ್ಲಿ ಗೊತ್ತೇ? ರಣರಂಗದಲ್ಲಿ ಸೆಳೆಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಹಾಕಿ ದೈನ್ಯ ವೃತ್ತಿ ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೋಮಲರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೌರವೇಶ್ವರ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೆ ಪ್ರತಿಷ್ಠಿಸುತ್ತಿರುವ ಆ ಕಪಟ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ಕೌರವೇಶ್ವರ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ ಕೌರವೇಶ್ವರ, ನಡೆ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಆದರೆ ಮುಂಬರುವ ರಣರಂಗದಲ್ಲಿ ಅಡ್ಡ ಬರುವ ಪಾಂಡವರನ್ನು ಸಿಗಿಬೆಂಕ್ಷಣದಲ್ಲಿ ಪಾಂಡವರಂ ಎಲ್ಲಿ ಹೋದರೇನು ನಿಮ್ಮ ಉಳಿಸಲು ಚಕ್ರವರ್ತಿಯಾದ ಎಲ್ಲ ಕಡೆಗೆ ಅದೊಂದ ಗುರುಳ ದುಷ್ಟ ದೂರ್ತರ ಸಿಗಿಬೆಂಕ್ಷಣದಲ್ಲಿ ಪಾಂಡವರಂ. ಸಿಗಿಬೆಂಕ್ಷಣದಲ್ಲಿ ಪಾಂಡವರಂ ಎಲ್ಲಿ ಹೋದರೇನು ನಿಮ್ಮ ಉಳಿಸಲು ಚಕ್ರವರ್ತಿಯಾದ ಎಲ್ಲ ಕೆಳಗೆ ಅದೊಂದತ್ತ ದುರುಳ ದುಷ್ಟ ದೂರ್ತರ ಸಿಗಿಬೆಂಕ್ಷಣದಲ್ಲಿ ಪಾಂಡವರು. ಆ ದುರುಳ ಭೀಮನೊಡಲ ತೆಗೆದು ಸೀಳುತ್ತ ಆ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಗದೆಯ ಬಿಡಿದು ರಣಕ್ಕೆ ನುಗ್ಗುತ್ತ ಪಾರ್ಥನತೆಯನ್ನು ಮೆಟ್ಟಿ ಆ ದುರುಳ ಭೀಮನೊಡಲ ತೆಗೆದು ಸೀಳುತ್ತ ಆ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಗದೆಯ ಬಿಡಿದು ರಣಕ್ಕೆ ನುಗ್ಗುತ್ತ ಪಾರ್ಥನತೆಯನ್ನು ಮೆಟ್ಟಿ ಫಲದಿ ನಾಂ ಮೆರದು ಫಲದಿ ನಾಂ ಗೆರೆದು ವೈರಿ ಮದ ಮುರಿದು ಉದದಿ ನಾಂ ಗೆಲ್ವೆ ಫಲದಿ ನಾಂ ಮೆರದು ಫಲದಿ ನಾಂ ಗೆಲಿದು ವೈರಿ ಮದ ಮುರಿದು ಉದದಿ ನಾಂ ಗೆಲ್ಲುವೆ ಜಯಿಸುವೆ ಗಳಿಸುವೆ ಫಲ ಬಲ ಫಲ ನಾವೀಗ ಸಿಗಿ ಬೆಂಕಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿದೆ ಚಕ್ರವರ್ತಿಯಾದ ಎಲ್ಲ ಕೆಳಗಿದ ಮದಮ್ಮತ್ತ ದುರ್ಲ ದುಷ್ಟ ದೂರ್ತರ ಸಿಗಿ ಬೆಂಕಣದಲ್ಲಿ ಪಾಂಡವರ ನಾವೆಂದು ಬಲು ಮುದದಿ ಮೆರೆದು ನಲಿಯುತ್ತ ಈ ಕೌರವನ ಜರಿದು ಮೆರೆದು ಬೀಗುತ್ತ ಜಗವ ಹಾಳ ಬಯಸಿ ಜಯವ ಪಡೆಯುತ್ತ ದ್ವೇಷದ ಸಮರವ ಹಾರಿ ನಾವೆಂದು ಬಲು ಮುದದಿ ಮೆರೆದು ನಲಿಯುತ್ತ ಈ ಕೌರವನ ಜರಿದು ಮೆರೆದು ಬೀಗುತ್ತ ಜಗವ ಹಾಳ ಬಯಸಿ ಜಯವ ಪಡೆಯುತ್ತ ದ್ವೇಷದ ಹೊರ ಸಾರಿ ಕೃಷ್ಣನುಳಿದ ಎಂಬ ಧೈರ್ಯದಲ್ಲಿ ರಾಜದಾಸದಲ್ಲಿ ಮೆರೆದು ಬೀಗುತ್ತಿರೆ ಕೃಷ್ಣನುಳಿದ ಎಂಬ ಧೈರ್ಯದಲ್ಲಿ ರಾಜದಾಸದಲ್ಲಿ ಮೆರೆದು ಬೀಗುತ್ತಿರೆ ಗೆಲ್ಲುವೆ ಜಯಿಸುವೆ ಗಳಿಸುವೆ ಫಲ ಬಲ ಫಲ ನಾನೀಗ ಸಿಗಿಬೆಂಕಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿದ ಚಕ್ರವರ್ತಿಯಾದ ಎಲ್ಲ ಕೆಳಗೆ ಮದೋನ್ಮತ್ತ ದುರ್ಲ ದುಷ್ಟ ದೂರ್ತರ ಸಿಗಿಬೆಂಕಣದಲ್ಲಿ ಪಾಂಡವರ ಸಿಗಿಬೆಂಕಣದಲ್ಲಿ ಪಾಂಡವರ ಸಿಗುವೆ ಹೋಗು ಕುರುಕುಲದ ಸಾಮ್ರಾಟ, ಎಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ? ದುರ್ಯೋಧನ, ನನ್ನನ್ನು ನಿನ್ನ ಸೋದರ ಮಾವನ ತಿಳಿದಿದ್ದೇನೆ ಬೆಪ್ಪೆ. ನಾ ನಿನ್ನ ಸೋದರ ಮಾವನಲ್ಲ,
ನಿನ್ನ ಮೃತ್ಯುವಿನ ಸ್ವರೂಪ. ಕೌರವೇಶ್ವರನ ಛಲ ಅಚಲ, ಕೌರವೇಶ್ವರನ ಛಲ ಅಚಲ. ದುರ್ಯೋಧನ, ನಾನು ಎಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟನೋ ಅದು ಅಂದೇ ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಮಸಣವಾಯಿತು. ದುರ್ಯೋಧನ, ಹುಲ್ಲನ್ನು ತಿಂದು ಹಾಲು ಕೊಡುವ ಜಾತಿಯೇ ಬೇರೆ, ಅದೇ ಹಾಲನ್ನು ಕುಡಿದು ವಿಷ ಕಕ್ಕುವ ಜಾತಿಯೇ ಬೇರೆ. ಆ ಎರಡನೇ ಜಾತಿಯವನಿಗೆ ಸೇರಿದವನೇ ಈ ಶಕುನಿ. ಈ ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥವನ್ನು ತಿಳಿದಿದ್ದೀಯನೋ ಮೂಡ? ನೋಡು ನಿನ್ನ ಪಾಡ. ಶಾ ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುತಂತ್ರವನ್ನು ಹೂಡಿ, ನೀ 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 ಎಂದರೆ ನಿರ್ಮೂಲ ಮಾಡಬಲ್ಲವನೇ ಈ ಶಕುನಿ. ದುರ್ಯೋಧನ, ಅಧಿಕಾರ ಇದೆ ಎಂದು ಕೊಬ್ಬಿ ಬರೆಯುತ್ತಿರುವೇನೋ ಮೂಡ? ಇನ್ನೆಲ್ಲಿವರೆಗಿರುವುದನ್ನು ಅಧಿಕಾರ? ಅಧಿಕಾರ 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 ಬಲದಿಂದ ಪಟ್ಟು ಮೆರೆಯುವೆ. ನೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಅಧಿಕಾರ ಬಲದಿಂದ ಪಟ್ಟು ಮೆರೆಯುವೆ. ಬಲಿಯ ಕೊಟ್ಟು ನಾನು ನೋಡುವೆ, ನೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಕರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ಕರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಆ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಬಲದಿಂದ ಪಟ್ಟು ಮೆರೆಯುವೆ. ದ್ರೋಹಿ ನಾನು ಅನ್ಯಾಯವಾಗಿ ಪಾಪ ಇರುವ ಸಿರಿದಂತ ನಿಲ್ಲುಗನು ಭೀಮಸೇನನು. ಸಿರಿದಂತ ನಿಲ್ಲುಗನು ಭೀಮಸೇನ ತಮ್ಮ ಗದೆಯಿಂದ ನಿನ್ನ ಕಡೆಯ ಕೊಟ್ಟಿಕೊಳ್ಳುವೆನು. ತನ್ನ ಕಡೆಯಿಂದ ನಿನ್ನ ಕಡೆಯ ಕೊಟ್ಟಿಕೊಳ್ಳುವೆನು. ಆ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಬಲದಿಂದ
ನನ್ನ ತಂದೆ ಹಾಗೂ ತನ್ನ ಅನುಜರ ದೇಹದ ಮೂಳೆಗಳಿಂದ ನಿನ್ನ ಇಡೀ ಕುಲವನ್ನು ನಾಶ ಮಾಡದಿದ್ದರೆ ಈ ಶಕುನಿಗೆ ಎಲ್ಲಿಹುದು ಆನಂದ ಪರಮ ನಂದ. ಮಾಡಿದ ಕರ್ಮಫಲವು ನಿಶೇಷವಾಗಿ ಪರಮಪುರುಷನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ಆದ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನ ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರುಣತನು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರ್ತಿರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳುವೇನೆ. ಪರಮಾತ್ಮ, ನಿನ್ನ ದರ್ಶನ ಪಡೆಯುವ ತನಕ ಈ ಕ್ಷೀರಪಾನದಿಂದ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಓಂ ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಧುಸೂದನ ಮುರಹರಿ ಕೃಷ್ಣ ಮಾಧವ ಪರಮಾತ್ಮ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ. ರುಕ್ಮಿಣಿ ಲೋಲಾ ವಾರಿ ಜಮಾಲಾ, ರುಕ್ಮಿಣಿ ಲೋಲಾ ವಾರಿ ಜಮಾಲಾ, ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಮಾಧವ ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತೋರಯ್ಯ ಜನಾರ್ದನ. ನೀರಜಲೋಚನ ದರುಶನ ತೋರಯ್ಯ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ, ಎನ್ನ ಮೊರೆ ಕೇಳಿ ನೀ ಬಾರಯ್ಯ.
ಪರಮಾತ್ಮ ವಾಸುದೇವ ಜನಾರ್ದನ. ಪ್ರಥಮ ವಂದನವಯ್ಯ ಪರಮ ಪುರುಷ. ಪರಮಾತ್ಮ ವಂದನವಯ್ಯ ದಶರಥ ರಾಮನಂ ಪೋಲ್ವಾ. ಶತವಂದನವಯ್ಯ ಶತಪತ್ರಗಳ ನೇತ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋಟಿ ವಂದನವಯ್ಯ ಮುಜುಕುಂದ ವರದ. ಕೋಟಿ ವಂದನವಯ್ಯ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ. ಹರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲೋ ಜನನೆ ಬಂದೆಯ ತಂದ. ವಾಸುದೇವ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲೋ ಜನನೆ ಬಂದೆಯ ತಂದೆ. ಕಡು ಶಿಲೆಯಾದಯಿ ಜಡಲ ಕಡಲು ಹರಿಯ. ವಾಸುದೇವ ಕಡು ಶಿಲೆಯಾದಯಿ ಜಡಲ ಕಡಲು ಹರಿಯ. ಕಡು ಶಿಲೆಯಾದಯಿ ಜಡಲ ಕಡಲು ಹರಿಯ. ಕಡು ಶಿಲೆಯಾದಯಿ ಜಡಲ ಕಡಲು ಹರಿಯ. ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ. ಕರಳನ ಮರ ಕೆಡುದುರುಳ ಈರಣ್ಣನ ಕರುಳನ ಕೊರಳನ್ನು ಧರಿಸಿದೆಯ. ಪರಮಾತ್ಮ ತರಳನ ಮರ ಕೆಡುದುರುಳ ಈರಣ್ಣನ ಕರುಳನ ಕೊರಳನ್ನು ಧರಿಸಿದೆಯ. ಕರಿಯ ಮರ ಕೇಳಿ ಹರಿಯುತ್ತಾ ಒಂದು ಮಗರಿಯ ಸೆರೆಯನ್ನು ಹಿಡಿಸಿದೆಯ. ಪರಮಾತ್ಮ ಕರಿಯ ಮರ ಕೇಳಿ ಹರಿಯುತ್ತಾ ಒಂದು ಮಕರಿಯ ಸೆರೆಯನ್ನು ಹಿಡಿಸಿದೆಯ. ಚರಣವನ್ನು ಮನದೊಳಗೆ ಸ್ಮರಿಸಿದ. ಹರಿಹನಂತ ಗುಣ ರೂಪವೇ ನಿನ್ನ. ಹರಿಹನಂತ ಗುಣ ರೂಪವೇ ನಿನ್ನ. ಚರಣವನ್ನು ಮನದೊಳಗೆ ಸ್ಮರಿಸಿದ. ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟೆಯಲ್ಲ ಪರಮಾತ್ಮ. ತಮ್ಮ ಪಾದಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ಪರಮಾತ್ಮ, ಪವಿತ್ರವಾಯಿತು. ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ.
ನಾನು ಮಾರ್ಗದರ್ಶನದಿಂದ ಬಹಳ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವನ್ನು ಕೊಡುವಿದಿರಾ? ಪರಮಾತ್ಮ ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅನುಸ್ವರೂಪಿಯಾದ ನಾನು ಏನು ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿರುವುದು. ಅದು ಹಾಗಿರಲಿ, ನೀನೇನು ಸಾಮಾನ್ಯನೇ? ವಿದುರ, ಪರಮಾತ್ಮ ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ವಿದುರ, Adobe Bhakta Shiromani Adobe Bhakta Shiromani Bhaktiya Pashadi ಚಿತ್ತವನೋಲಿಸಿದೆ ವಿದುರ, ಭಕ್ತಿಯ ಪಾಶದಿ ಚಿತ್ತವನೋಲಿಸಿದೆ ವಿದುರ, ಭಕ್ತಿಯ ಪಾಶದಿ ಚಿತ್ತವನೋಲಿಸಿದೆ ಎತ್ತ ಹೋದರು ಮಾನ ಇತ್ತಲೇ ವಿದುರ, ಸರ್ವದಾ ನನ್ನನ್ನು ಧ್ಯಾನಿಸುತ್ತಾ ಪ್ರಪಂಚ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಗೋಮಾತೆ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ ವಿದುರ. ಅದು ಹಾಗಿರಲಿ, ನನಗೆ ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರಾ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ಗೋಮಾತೆ ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದು ವಿದುರ. ಕುಚೇಲನು ಪ್ರೀತಿಯಿಂದ ತಂದುಕೊಟ್ಟ ಅಮೃತಕ್ಕೆ ಸಮಾನವಾದ ಅವಲಕ್ಕಿ ಸಾರವು ಹಿಂದೆ ರಾಮಾವತಾರದಲ್ಲಿ ಭಕ್ತರಾದ ಶಬರಿಯು ಕಚ್ಚಿ ನೋಡಿ ಆರಿಸಿಪಟ್ಟ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿರುವುದು.
ಇವೆಲ್ಲಕ್ಕಿಂತ ಉತ್ತಮ ಆಹಾರವು ಕ್ಷೀರವಿಲ್ಲವೇ? ಇಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ಏಕೆ ವಿದುರ, ಏನಾಯಿತು? ಏಕೆ ಈ ರೀತಿ ತಬಕ ಪಡುತ್ತಿರುವೆ? ಪರಮಾತ್ಮ, ನಿನಗಾಗಿಟ್ಟಿರುವ ಮೀಸಲಾಗಿಟ್ಟಿರುವ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ಪರಮಾತ್ಮ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ವಿದುರ, ಆ ಕ್ಷೀರದ ಪಾತ್ರೆ ತೆಗೆದುಕೊಂಡು ಬಾ. ಪರಮಾತ್ಮ, ವಿದುರ, ಸ್ವೀಕರಿಸಿ. ವಿದುರ, ಎಂತಹ ಸುಳ್ಳುಗಾರನ ಏನು? ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿಗೆ ನಾಲಿಗೆಯೂ ನೆನೆದಿಲ್ಲವಲ್ಲ ಪರಮಾತ್ಮ. ಏಕೆ ನೆನಪಿಲ್ಲ ವಿದುರ? ನೋಡುತ್ತಿರು. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲ ಎಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡು. ಆಹಾ ಪರಮಾತ್ಮ, ಕ್ಷೀರ ಸಾಗರ ಶಯನ ವಾಸುದೇವ, ಬ್ರಹ್ಮಾಂಡದೀಶ ಭುವಿಯೋ ಭಕ್ತ ಜನ ಪರಿಪಾಲಿಪ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ. ಪರಮಾತ್ಮ, ವಿದುರ, ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಆಲಿಸೈ ಶ್ರೀಧರ. ಪರಮಾತ್ಮ, ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಜಯನ ಚಿರ ಸಾಗರ ಜಯನ ವಾಸುದೇವ. ವಾಮನ ರೂಪದ ಬಲಿದರ ನಿನ್ನ ನಾಮಾಭಿಷೇಕ ಬಲು ಹಮರ. ವಾಮನ ರೂಪದ ಬಲಿದರ ನಿನ್ನ ನಾಮಾಭಿಷೇಕ ಬಲು ಹಮರ. ತಾಮಸದೊಳು ನೀ ಕರುಣೆಯ ತೋರೆ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ. ಪರಮಾತ್ಮ, ತಾಮಸ ನೀಗಿದ ದಾಮೋದರ ಸಾಗರ ಜಯನ ಚಿರ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಜಯನ ಶಿವ ಸಾಗರ ಜಯನ ಸಾಗರ ಜಯನ ಶಿವ ಸಾಗರ ಜಯನ ಶಿವ ಸಾಗರ ಜಯನ. ಪರಮಾತ್ಮ, ಕ್ಷೀರ
ನಾರಾಯಣನಾದ ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಧನ್ಯನಾದ ದೇವಾ, ಧನ್ಯನಾದೆ. ನಿಮ್ಮನ್ನು ಪಡೆದ ವಸುದೇವ ದೇವಕಿರೇ ಧನ್ಯರು ಪರಮಾತ್ಮ. ವಿದುರ, ನಾನಿಂದು ಪಾಂಡವರು ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕರಿಂದ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ಪರಮಾತ್ಮ. ವಿದುರ, ಕೇಳು ವಿಧುರ, ಅದಗಡಿಸುವ ಬಲಸದೆ ಬಡಿಯದೆ ಬಿಡಲಾರೆ. ಕೇಳು ವಿಧುರ, ಧರ್ಮವ ಅದಗಡಿಸುವವರನ್ನು ಸದೆ ಬಡಿಯದೆ ಬಿಡಲಾರೆ. ಕೇಳು ವಿಧುರ, ಹೃದಯ ಸುತರು ಸಧರ್ಮದಲ್ಲಿರಲು ಹೃದಯ ಸುತರು ಸಧರ್ಮದಲ್ಲಿರಲು ಅತಿವೃತೈದರು ಗುರುನಂದನರು. ಅತಿವೃತೈದರು ಗುರುನಂದನರು. ಸತ್ಯವಂತರಿಗೆ ಜಯವಲ್ಲಬೇಕೆ. ಸತ್ಯವಂತರಿಗೆ ಜಯವಲ್ಲಬೇಕೆ. ಕುಟಿಲ ಮಾತಿಗಳಿಗೆ ಶುಭಬಹುದೇ ಬಿಡಲಾರೆ. ಕೇಳಿರುವ ಧರ್ಮವ ಅದಗೇಡಿಸುವವರನ್ನು ಸದೆ ಬಡಿಯದೆ ಬಿಡಲಾರೆ. ಕೇಳಿರುವ ನಾನೆಂದು ನಾನಿಂದು ಕೇಸರಿಯ ಬಲವು ಜಂಬೂದ ಗಗನದಲ್ಲಿ ಜಯ ತಲುಪುತ್ತದೆ. ಕೆಳಗೆ ಕೇಸರಿಯ ಬಲವು ಜಂಬೂದ ಗಗನದಲ್ಲಿ ಜಯ ತಲುಪುತ್ತದೆ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮದಾಂತರ ಮದಂಪತನ ಕೈ ಧರ್ಮವ ಅದಗೇಡಿಸುವವರನ್ನು ಸದೆ ಬಡಿಯದೆ ಬಿಡಲಾರೆ. ವಿದುರ, ನಾನೀಗ ತಾನೇ ನನ್ನ ಸೋದರತ್ತೆಯಾದ ಕುಂತಿದೇವಳನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಹಾಗೆ ದುರ್ಯೋಧನ ರಾಜಸಭೆಗೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬಾ. ಹಿಂದೆ ಎಂದು ನಡೆಯದ ವಿಚಿತ್ರವೊಂದು ನಡೆಯುವುದು ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ.